ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತೀನಿ ಅಂದ್ರೆ, ವಾಟ್ಸಪ್ ಚಾಟ್‌ನ ಬ್ಯಾಕಪ್ ಮಾಡಿ ರೀಸ್ಟೋರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ವಾಟ್ಸಪ್ ಆ್ಯಪ್‌ನ ಓಪನ್ ಮಾಡ್ಕೊಬೇಕು. ಓಪನ್ ಮಾಡ್ಕೊಂಡು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಇಲ್ಲಿ ಸೆಟ್ಟಿಂಗ್ ಅಂತ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಚಾಟ್ಸ್ ಅಂತ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಚಾಟ್ ಬ್ಯಾಕಪ್ ಅಂತ ಆಪ್ಷನ್ ಇರುತ್ತೆ ಕೆಳಗಡೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಗೂಗಲ್ ಅಕೌಂಟ್ ಅಂತ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಅವಾಗ ನಮ್ಮ ಫೋನಲ್ಲಿರೋ ಜಿಮೇಲ್ ಐಡಿ ಎಲ್ಲ ಇಲ್ಲಿ ತೋರಿಸುತ್ತೆ. ಒಂದು ಜಿಮೇಲ್ ಐಡಿನ ಸೆಲೆಕ್ಟ್ ಮಾಡ್ಕೊಬೇಕು. ಮೆಸೇಜ್ ಎಲ್ಲ ಸ್ಟೋರ್ ಆಗೋಕ್ಕೆ. ಸೆಲೆಕ್ಟ್ ಮಾಡ್ಕೊಂಡಿರೋ ಜಿಮೇಲ್ ಐಡಿಗೆ ಎಲ್ಲ ಮೆಸೇಜಸ್ ಸ್ಟೋರ್ ಆಗುತ್ತೆ. ರೀಸ್ಟೋರ್ ಮಾಡೋಕ್ಕೆ ಹೊಸ ಫೋನ್ ಅಥವಾ ಇನ್ನೊಂದು ಫೋನಲ್ಲಿ ಇದೇ ಜಿಮೇಲ್ ಐಡಿಯಿಂದ ಲಾಗಿನ್ ಆಗಬೇಕು ರೀಸ್ಟೋರ್ ಮಾಡೋಕ್ಕೆ. ನೆಕ್ಸ್ಟ್ ಇಲ್ಲಿ ಫ್ರೀಕ್ವೆನ್ಸಿ ಅಂತ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಇಲ್ಲಿ ಯಾವಾಗೆಲ್ಲ ಬ್ಯಾಕಪ್ ಆಗಬೇಕು ಅಂತ ಹೇಳಿ ಕೇಳುತ್ತೆ. ಡೈಲಿ, ವೀಕ್ಲಿ, ಮಂತ್ಲಿ ಅಂತ ಆಪ್ಷನ್ ಎಲ್ಲ ಇರುತ್ತೆ. ಇಲ್ಲಿ ಡೈಲಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಡೈಲಿ ಆಟೋಮೆಟಿಕ್ಲಿ ಅದು ಬ್ಯಾಕಪ್ ಆಗುತ್ತೆ. ನಾವು ಬ್ಯಾಕಪ್ ಆಪ್ಷನ್ ಮೇಲೆ ಬಂದು ಕ್ಲಿಕ್ ಮಾಡಿದ್ರೆ ಮಾತ್ರ ಬ್ಯಾಕಪ್ ಆಗಬೇಕು ಅಂತ ಅಂದ್ರೆ ಇಲ್ಲಿ ಓನ್ಲಿ ವೆನ್ ಐ ಟ್ಯಾಪ್ ಬ್ಯಾಕಪ್ ಅಂತ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಬಂದು ಈ ಬ್ಯಾಕಪ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರೆ ಮಾತ್ರ ಅದು ಬ್ಯಾಕಪ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇನ್ಕ್ಲೂಡ್ ವಿಡಿಯೋಸ್ ಅಂತ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಆನ್ ಮಾಡ್ಕೊಂಡ್ರೆ ವಿಡಿಯೋಸ್ ಸಹ ಬ್ಯಾಕಪ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬ್ಯಾಕಪ್ ಯೂಸಿಂಗ್ ಸೆಲ್ಯುಲರ್ ಅಂತ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಆನ್ ಮಾಡ್ಕೊಬೇಕು. ಆಗ ನಾವು ಒಂದು ನೆಟ್ ಆನ್ ಮಾಡಿದಾಗೆಲ್ಲ ಅದು ಬ್ಯಾಕಪ್ ತಗೊಳುತ್ತೆ. ನೆಕ್ಸ್ಟ್ ಇಲ್ಲಿ ಬ್ಯಾಕಪ್ ಅಂತ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡ್ಕೊಂಡಾಗ ಮೆಸೇಜಸ್ ಎಲ್ಲ ಬ್ಯಾಕಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಹೊತ್ತು ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದ್ಮೇಲೆ ಎಲ್ಲ ಅದು ಬ್ಯಾಕಪ್ ಆಗುತ್ತೆ. ನೆಕ್ಸ್ಟ್ ಬ್ಯಾಕಪ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ಲಾಸ್ಟ್ ಬ್ಯಾಕಪ್ ಯಾವಾಗಾಗಿದೆ ಅಂತಲೂ ಸಹ ನೋಡ್ಕೊಬಹುದು. ನೆಕ್ಸ್ಟ್ ಬ್ಯಾಕಪ್ ಆಗಿರೋ ಮೆಸೇಜಸ್‌ನ ಇನ್ನೊಂದು ಫೋನಲ್ಲಿ ಅಥವಾ ಹೊಸ ಫೋನಲ್ಲಿ ರೀಸ್ಟೋರ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿವಾಗ ಇದೇ ಫೋನಲ್ಲಿ ವಾಟ್ಸಪ್‌ನ ಡಿಲೀಟ್ ಮಾಡಿ ಮತ್ತೆ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ರೀಸ್ಟೋರ್ ಮಾಡೋದು ಹೇಗೆ ಮೆಸೇಜಸ್‌ನ ಅಂತ. ಈಗ ವಾಟ್ಸಪ್‌ನ ಸರ್ಚ್ ಮಾಡ್ಕೊಂಡಿದ್ದೀನಿ. ಸರ್ಚ್ ಮಾಡ್ಕೊಂಡು ಇವಾಗ ಡೌನ್ಲೋಡ್ ಮಾಡ್ಕೋತೀನಿ. ವಾಟ್ಸಪ್ ಇವಾಗ ಡೌನ್ಲೋಡ್ ಆಗ್ತಿದೆ. ಸ್ವಲ್ಪ ವಿಡಿಯೋನ ಸ್ಪೀಡ್ ಮಾಡಿದ್ದೀನಿ. ಡೌನ್ಲೋಡ್ ಆಗಿದೆ. ಇವಾಗ ಓಪನ್ ಮಾಡ್ಕೋತೀನಿ. ಓಪನ್ ಮಾಡ್ಕೊಂಡಾಗ ಇಲ್ಲಿ ಲ್ಯಾಂಗ್ವೇಜ್ ಕೇಳುತ್ತೆ. ಇಂಗ್ಲೀಷ್‌ನ ಸೆಲೆಕ್ಟ್ ಮಾಡ್ಕೊಂಡು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಅಗ್ರಿ ಅಂಡ್ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಇದನ್ನ ಅಲೋ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತ ಇರುತ್ತೆ. ಇಲ್ಲಿ ನಮ್ಮ ಮೊಬೈಲ್ ನಂಬರ್‌ನ ಎಂಟರ್ ಮಾಡ್ಕೊಬೇಕು. ಮೊಬೈಲ್ ನಂಬರ್‌ನ ಎಂಟರ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಒಂದ್ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದ್ಮೇಲೆ ಯೆಸ್ ಆಪ್ಷನ್‌ನ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ನಾಟ್ ನೌ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ನಮ್ಮ ಮೊಬೈಲ್ ನಂಬರ್‌ಗೆ ಒಂದು ಒ.ಟಿ.ಪಿ ಬರುತ್ತೆ. ಒಂದು ಒ.ಟಿ.ಪಿನ ಇಲ್ಲಿ ಎಂಟರ್ ಮಾಡ್ಕೊಬೇಕು. ಒಂದು ಜಿಮೇಲ್ ಐಡಿಗೆ ಬಂದಿರುತ್ತೆ. ಇವಾಗ ನಾನು 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನನ್ನ ಒಂದು ಜಿಮೇಲ್ ಐಡಿಗೆ ಬರುತ್ತೆ ಒ.ಟಿ.ಪಿ. ಒ.ಟಿ.ಪಿನ ಎಂಟರ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಮೀಡಿಯಾನ ಅಲೋ ಮಾಡ್ಕೊಳ್ಳೋಕೆ ಕೇಳುತ್ತೆ. ಇಲ್ಲಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಈ ಪರ್ಮಿಷನ್ ಎಲ್ಲ ಅಲೋ ಮಾಡ್ಕೊಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ ರೀಸ್ಟೋರ್ ಎ ಬ್ಯಾಕಪ್ ಅಂತ. ರೀಸ್ಟೋರ್ ಬ್ಯಾಕಪ್ ಅಂತ ಬಂದಾಗ ಇದನ್ನ ಕ್ಯಾನ್ಸಲ್ ಮಾಡಕ್ ಹೋಗ್ಬೇಡಿ. ಇಲ್ಲಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಇದನ್ನ ಅಲೋ ಮಾಡ್ಕೊಬೇಕು. ನೆಕ್ಸ್ಟ್ ಒಂದ್ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದ್ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ಬ್ಯಾಕಪ್ ಮಾಡೋಣಾಗ ಯಾವ ಜಿಮೇಲ್ ಐಡಿನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಅದೇ ಜಿಮೇಲ್ ಐಡಿ ಈ ಒಂದು ಹೊಸ ಫೋನಲ್ಲಿ ಅಥವಾ ಈ ಯಾವ ಫೋನಲ್ಲಿ ರೀಸ್ಟೋರ್ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ ಆ ಫೋನಲ್ಲಿ ಜಿಮೇಲ್ ಐಡಿ ಲಾಗಿನ್ ಆಗಿರಬೇಕು. ರೀಸ್ಟೋರ್ ಅಂತ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡ್ಕೊಂಡಾಗ ಚಾಟ್ಸ್ ಎಲ್ಲ ರೀಸ್ಟೋರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕಡಿಮೆ MB ಇದ್ರೆ ಸ್ವಲ್ಪ ಬೇಗನೆ ಆಗುತ್ತೆ. ಇವಾಗ ರೀಸ್ಟೋರ್ ಎಲ್ಲ ಕಂಪ್ಲೀಟ್ ಆಗಿದೆ. ಈ ರೀತಿ ಬರುತ್ತೆ. ಎಷ್ಟು ಮೆಸೇಜಸ್ ರೀಸ್ಟೋರ್ ಆಗಿದೆ ಅಂತ ಇಲ್ಲಿ ಕೆಳಗಡೆ ನೋಡಬಹುದು. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ನಮ್ಮ ಹೆಸರು ಕೇಳುತ್ತೆ. ಇಲ್ಲಿ ಟೈಪ್ ಮಾಡ್ಕೊಬೇಕು. ಟೈಪ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಸ್ವಲ್ಪ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದ್ಮೇಲೆ ಈ ರೀತಿ ಚಾಟ್ಸ್ ಬರುತ್ತೆ. ಮಾಡಿರೋ ಮೆಸೇಜಸ್ ಎಲ್ಲ ಇಲ್ಲಿ ಆಗಿ ಬರುತ್ತೆ. ಇದೇ ರೀತಿಯ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ.